ಏನನ್ನು ಕಂಡು ನನ್ನನ್ನು ಪ್ರೀತಿಸಿದೆ, ನಿನ್ನ ಜೀವವನ್ನೇ ನನಗೆ ಕೊಟ್ಟೆ. ಏನನ್ನು ಕಂಡು ನನ್ನನ್ನು ಆರಿಸಿಕೊಂಡೆ, ನಿನ್ನ ಸೇವೆಗೆಂದು ನನ್ನನ್ನು ಕರೆದೆ. ನಿನ್ನ ಕೃಪೆಯ ಕಣ್ಗಳಿಗೆ ನಾನು ಉತ್ತಮನಾಗಿ ಕಂಡೆಯೇನು. ನಿನ್ನ ಹೃದಯದ ಬಾಂಧವ್ಯಕ್ಕೆ ನಾನು ಸರಿ ಹೊಂದುವೆ ಎಂದು ಎಣಿಸಿದೆಯೇನು. ಎಲ್ಲವೂ ನಿನ್ನಯ ಕೃಪೆ ಅಲ್ಲವೇ, ಎಲ್ಲವೂ ನಿನ್ನಯ ಕೃಪೆ ಅಲ್ಲವೇ. ಪ್ರೀತಿಸುವೆನು ನಿನ್ನ, ಸೇವಿಸುವೆನು ನಿನ್ನ, ಆರಾಧಿಸುವೆ ನಿನ್ನ ಯೇಸುವೇ. ಪ್ರೀತಿಸುವೆನು ನಿನ್ನ, ಸೇವಿಸುವೆನು ನಿನ್ನ, ಆರಾಧಿಸುವೆ ನಿನ್ನ ಯೇಸುವೇ. ಅಂಧಕಾರ ದೊರೆತನದಿಂದ ಅಗಮ್ಯವಾದ ಬೆಳಕಿನ ಕಡೆಗೆ ಪ್ರಾಣ ಕೊಟ್ಟು ಎಳೆದದು ನಿನ್ನ ಕೃಪೆಯೇ. ಉಪಯೋಗಕ್ಕೆ ಬಾರದ ನನ್ನ ನಿನ್ನ ಮಹಿಮೆ ಹೋರುವಂತೆ ಶಿಲ್ಪಿಯಂತೆ ರೂಪಿಸಿತು ನಿನ್ನ ಕೃಪೆಯೇ. ನಿನ್ನ ಕೃಪೆಯು ನನ್ನ ಕೈ ಹಿಡಿದು ನಡೆಸಿ ಉನ್ನತಗಳಲ್ಲಿ ಕೂರಿಸಿತು. ನಿನ್ನ ದಯೆಯು ನನ್ನ ಪ್ರತಿಯನ್ಯೂನತೆ ಮುಚ್ಚಿ ಅಲಂಕರಿಸಿ ಮೇಲೆತ್ತಿತು. ಪ್ರೀತಿಸುವೆನು ನಿನ್ನ, ಸೇವಿಸುವೆನು ನಿನ್ನ, ಆರಾಧಿಸುವೆ ನಿನ್ನ ಯೇಸುವೇ. ಪ್ರೀತಿಸುವೆನು ನಿನ್ನ, ಸೇವಿಸುವೆನು ನಿನ್ನ, ಆರಾಧಿಸುವೆ ನಿನ್ನ ಯೇಸುವೇ. ಸ್ತೋತ್ರ. ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ತಂದೆಯಾದ ದೇವರೇ, ಹೌದು ಸ್ವಾಮಿ, ಮಾತನಾಡೋದಕ್ಕೆ ನಾವು ಯೋಗ್ಯರಲ್ಲಪ್ಪ, ಆದರೆ ಕರ್ತನೆ ನಿನ್ನ ಕೃಪೆಯಿಂದ ಸ್ವಾಮಿ ನಮ್ಮನ್ನು ನಡೆಸ್ತಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ನೀನು ಒಳ್ಳೆಯ ದೇವರು, ಒಳ್ಳೆಯದನ್ನೇ ಮಾಡುವ ದೇವರಾಗಿದೆಯಾ. ಹೌದು ದೇವರೇ, ಮಾತನಾಡುವಾಗ ಪವಿತ್ರಾತ್ಮನೇ ನೀವು ನಮಗೆ ಸಹಾಯ ಮಾಡಿರಿ ದೇವರೇ. ಆಶೀರ್ವದಿಸಿ ಬಲಪಡಿಸಿ ನೀನು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಶಿಲುಬೆಯ 7 ಮಾತು, ಇವತ್ತಿಗೆ 4ನೇ ಮಾತು ಆಡಿದ್ದಾರೆ. 4ನೇ ಶಿಲುಬೆಯ ಮಾತು ಪ್ರತಿ ವರ್ಷವೂ ನಾವು ಕೇಳ್ತೇವೆ, ಕೇಳಿ ಬಿಟ್ಬಿಡ್ತೇವೆ. ಪ್ರತಿದಿನ ಅದನ್ನು ಅನುಸರಿಸುವಂತೆ ದೇವರು ಪ್ರತಿದಿನ ವರ್ಷ ನಮ್ಮನ್ನು ರೂಪಾಂತರಗೊಳ್ಳ್ರಿ ಎಂಬುದಾಗಿ ಪ್ರತಿದಿನ ನಮ್ಮನ್ನು ಎಚ್ಚರಿಸ್ತಾರೆ. ಪ್ರತಿ ವರ್ಷ ಕೂಡ ಎಚ್ಚರಿಸ್ತಾರೆ. ಶಿಲುಬೆಯ ಮಾತುಗಳನ್ನು ನಾವು ಆಡುವಾಗ ನಾವು ಏನೋ ಒಂದು ಹೇಳಿಬಿಟ್ಟು ಹೋಗ್ತೀವಿ, ಕೇಳ್ತೀವಿ, ಆದರೆ ಬಿಟ್ಟುಬಿಡ್ತೇವೆ. ಆದರೆ ದೇವರು ಹೇಳ್ತಾರೆ, ಕ್ರಿಯೆ ಇಲ್ಲದ ನಂಬಿಕೆ ಅದು ಸತ್ತದು ಎಂಬುದಾಗಿ. ದೇವರು ಮಾತನ್ನು ಪ್ರತಿಯೊಬ್ಬರು ಕೂಡ, ನಾವು ಕೂಡ ಅದನ್ನು ನಾನು ಹೇಳ್ತೇವೆ ಅಷ್ಟೇ, ಆದರೆ ನಡ್ಕೊಳ್ಳುವಂಥ ರೀತಿ ಇದೆಯಲ್ಲ ಅದು ಪರಿಪೂರ್ಣವಾದದ್ದು. ಅದು ದೇವರ ಮಹಿಮೆಗಾಗಿ. ದೇವರು ಹೇಳ್ತಾರೆ, ದೇವರ ಮಹಿಮೆಗಾಗಿ ನೀನು ಜೀವಿಸು ಎಂಬುದಾಗಿ. ಹೌದು, ದೇವರು ಯಾವಾಗಲೂ ನಮ್ಮನ್ನು ಪರಿಶುದ್ಧರಾಗಿರಬೇಕೆಂಬುದಾಗಿ ಪ್ರತಿದಿನ ಆತನು ಎದುರು ನೋಡ್ತಾನೆ. ನಾವು ಪರಿಶುದ್ಧತೆಯನ್ನು ಕೊಟ್ಟಂಥ ದೇವರನ್ನು ನಾವು ಅದನ್ನು ಭಯಭಕ್ತಿಯಿಂದ ಪ್ರತಿದಿನವೂ ನಾವು ಕಾಪಾಡಿಕೊಳ್ಬೇಕಾಗಿದೆ. ಅದೇ ರೀತಿ ದೇವರು ಯೋಹಾನ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ. ದೇವರು ಪ್ರತಿಯೊಬ್ಬರಿಗೂ ಕೂಡ, ಯಾಕಂದರೆ ನಾವು ಎಲ್ಲೋ ಇದ್ದ ನಮ್ಮನ್ನು ದೇವರು ರಕ್ಷಣೆಗೆ ತಂದು ನಡೆಸಿದ್ದಾರೆ. ಪ್ರತಿ ವರ್ಷ ಕೂಡ ನಾವು ನಡೀತಾ ಇದ್ದೇವೆ, ಆದರೆ ದೇವರ ಚಿತ್ತ ಏನಾಗಿದೆ, ದೇವರ ಉದ್ದೇಶ ಏನಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ತಿಲ್ಲ. ಯಾಕಂದರೆ ಸ್ವಲ್ಪ ಸಮಯ ಇದೆ, ಆ ದೇವರ ಚಿತ್ತ ಏನೆಂಬುದಾಗಿ ಇನ್ನೂ ಅಧಿಕವಾಗಿ ನಾವು ಹೆಚ್ಚಾಗಿ ದೇವರ ಮುಂದೆ ಒಪ್ಪಿಸಿಕೊಟ್ಟು ನಾವು ಜೀವಿಸುವವರಾಗಿದ್ದೇವೆ. ಅದೇ ರೀತಿಯಾಗಿ ರೋಮಪುರ 5:19 ಒಬ್ಬನು ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೋ ಹಾಗೆ ಒಬ್ಬನು ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾದರು. ಆಗಿನ ಕಾಲದಲ್ಲಿ ಆದಾಮನು
ಆದಮನ ಕಾಲದಲ್ಲಿ ನಾವು ಆತನ ಮೂಲಕ ಪಾಪಿಯಾಗಿ ಮತ್ತು ನಾವು ಶಾಪವನ್ನು ಹೊಂದ್ಕೊಂಡ್ವಿ. ಆದರೆ ಯೇಸು ಸ್ವಾಮಿಯ ನಿಮಿತ್ತ ನಾವು ರಕ್ಷಣೆ ಹೊಂದಿದ್ವಿ, ನಿತ್ಯ ಜೀವ ಪಡೆದುಕೊಳ್ಳುವುದಕ್ಕೆ ದೇವರ ಸಹಾಯ ಮಾಡಿದ್ದಾರೆ. ಈ ದಿನಗಳಲ್ಲಿ ಎಷ್ಟೋ ಪಾಪಿಗಳು ನಾನಾ ರೀತಿ ಪಾಪಗಳನ್ನು ನಾವು ಮಾಡ್ತೇವೆ. ಆದರೆ ಆ ಪಾಪಗಳನ್ನೆಲ್ಲ ದೇವರು ತೆಗೆದಾಕಿ ದೇವರು ನೀತಿವಂತರಾಗಿ ನಮ್ಮನ್ನು ಮಾರ್ಪಡಿಸುವುದಕ್ಕೋಸ್ಕರ ಪವಿತ್ರವಾದ ರಕ್ತವನ್ನು ದೇವರು ಸುರಿಸಿದರು. ಆ ರಕ್ತವು ಒಂದೊಂದು ಕಣಕಣಗಳಲ್ಲೂ ದೇವರು ಅಮೂಲ್ಯವಾದದ್ದು. ಅದು ಆ ರಕ್ತದ ಕಣಕಣಗಳು ಯಾವಾಗಲೂ ನಾವು ಅದನ್ನು ಧ್ಯಾನಿಸ್ತಾ ಇರಬೇಕು. ಯಾಕಂದರೆ ಅಂಥ ಬಾಧೆ ಯಾರು ನಾವು ಮನುಷ್ಯರಾದರೋ ಆ ಬಾಧೆ ಪಡಲಿಕ್ಕೆ ಸಾಧ್ಯವಿಲ್ಲ. ಅಂಥ ಬಾಧೆಯನ್ನು ದೇವರು ಅನುಭವಿಸಿದ್ದಾರೆ. ಯಾವುದಕ್ಕೋಸ್ಕರ ಅಂದರೆ ನಾವು ಪಾಪಿಗಳಾದ ನಮ್ಮನ್ನು ರಕ್ಷಣೆಯಲ್ಲಿ ನಡೆಸೋದಕ್ಕೋಸ್ಕರ, ಆತನು ನಿತ್ಯ ಜೀವಕ್ಕೋಸ್ಕರ ದೇವರು ನಮ್ಮನ್ನು ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ಸ್ತೋತ್ರ. ಅದೇ ರೀತಿಯಾಗಿ ಇಬ್ರಿಯ 2:14-15 ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಅದನ್ನು ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವ ಮಾಂಸದಲ್ಲೆಲ್ಲ ದಾಸತ್ವದೊಳಗಿಂದ ಅವರನ್ನು ಬಿಡಿಸುವುದಕ್ಕೆ ಅದರಂತೆ ರಕ್ತ ಮಾಂಸಧಾರಿಯಾಗಿ ಆದನು ಎಂಬುದಾಗಿ. ಹೌದು, ದೇವರು ನಿಜವಾಗಲೂ ನಾವು ಹೇಳ್ತೇವೆ, ಯಾವುದಾದ್ರೂ ರೀತಿಯಲ್ಲಿ ಒಂದು ಪ್ರಾಣಿ ಆಗಲಿ, ಒಂದು ಇರುವೆ, ಏನಾರೇ ಒಂದು ಆಗಲಿ, ಯಾವುದಾರ ಒಂದು ಜೀವ ಜಂತುಗಳಾಗಿ ಬರ್ಬೋದಿತ್ತು. ಆದರೆ ಒಂದು ಇರುವೆ ಒಂದು ಲೈನ್ ಹೋಗ್ತಾ ಇದೆ ಅಂದರೆ ಆ ಇರುವೆಗೆ ನಾವು ಮನುಷ್ಯರಾಗಿ ಅದು ಹೇಳ್ತೀವಿ, ಇರುವೆ ಅಲ್ಲಿ ಹೋಗಬೇಡ ಎಂಬುದಾಗಿ. ಆದರೆ ಅದಕ್ಕೆ ಅರ್ಥ ಆಗೋದಿಲ್ಲ. ಆ ಇರುವೆಯಾಗಿ ಹೋಗುವಾಗ ಆ ಲೈನು ಕರೆಕ್ಟಾಗಿ ಕರ್ಕೊಂಡೋಗಿ ಎಲ್ಲಿಗೆ ಸೇರಬೇಕೋ ಅಲ್ಲಿಗೆ ಸೇರಿಸ್ತಾ ಇರುತ್ತೆ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಕೂಡ ನಮಗೆ ಮಾಂಸಧಾರೆಯಾಗಿ, ಯೇಸು ಸ್ವಾಮಿ ನಮಗೋಸ್ಕರ ಹೌದು ಬಲಿಯಾಗಿ, ನಮ್ಮ ರಕ್ತಧಾರೆಯಾಗಿ ನಮಗಾಗಿ ಸುರಿಸಿ ಈ ಲೋಕಕ್ಕೆ ಬಂದನು. ದೇವರು ನಿಜವಾಗಲೂ ಎಷ್ಟು ಒಂದು ಒಳ್ಳೆಯ ದೇವರು. ಎಲ್ಲ ಕಾರ್ಯಗಳನ್ನು ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ನಿಮಿಷ ಕೂಡ ದೇವರು ಮಾಡಿರುವಂಥ ತ್ಯಾಗವನ್ನು ನಾವು ಒಂದು ಕ್ಷಣ ದೇವರನ್ನು ಒಂದು ಮನತಿರುಗಿ ನಾವು ದೇವರ ನಾಮವನ್ನು ಯಾವಾಗಲೂ ಎಚ್ಚರಗೊಂಡು ದೇವರಿಗಾಗಿ ಜೀವಿಸುವುದಾದರೆ ದೇವರು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡಲಿ. ಈ ಶಿಲುಬೆಯ 4ನೇ ದಿನದಲ್ಲಿ ಅದೇ ರೀತಿ ನನಗೆ ಅನಿಸಿಕೆ ಕೊಟ್ಟಂಥ ಈ ಮಾತಿಗಾಗಿ ದೇವರು ನನಗೆ ಮಾತಾಡುವಂತೆ ದೇವರು ಕೃಪೆ ಕೊಟ್ಟಿದ್ದರು. ಅದಕ್ಕಾಗಿ ಸ್ತೋತ್ರ. ದೇವರು ನಮ್ಮ ಮಹಿಮೆ ಉಂಟಾಗಲಿ. ಆಮೇನ್.